ನೋಡಿ, ಇದೀಗ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಜಾತಿ ಕತ್ತಿ ನೇತಾಡ್ತಾ ಇರುವಂತದ್ದು. ಜಾತಿ ಜನಗಣತಿ ವರದಿ ಜಾರಿ ಆದ್ರೆ ಕಂಟಕನ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿಎಂ ವಿರುದ್ಧ ಸಿಡಿದಾದ್ರೆ ಹಾಗಾದ್ರೆ ಒಕ್ಕಲಿಗರು ಹಾಗೆ ಲಿಂಗಾಯತ ನಾಯಕರು. ಇಂದು ಒಕ್ಕಲಿಗ ಮುಖಂಡರ ಮಹತ್ವದ ಸಭೆ ಕೂಡ ನಡೆಸಲು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಒಕ್ಕಲಿಗರು. ಸಿದ್ದು ರಿಪೋರ್ಟ್ ಜಾರಿ ಆದ್ರೆ ರಾಜೀನಾಮೆ ಪರ್ವ ಶುರುವಾಗತ್ತಾ? ಇಲ್ಲಿರುವಂತದ್ದು ಪ್ರಶ್ನೆ. ಒಕ್ಕಲಿಗ ಸಚಿವರು ಹಾಗೆ ಶಾಸಕರು ರಾಜೀನಾಮೆ ನೀಡ್ತಾರ? ಹಾಗಾದ್ರೆ ಇವತ್ತು ಈ ಸಭೆ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ? ಈ ಸಭೆಯಲ್ಲಿ ಹಾಗಾದ್ರೆ ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಾಗಾದ್ರೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದ ನಾಯಕರು ಎನ್ನುವಂತ ಪ್ರಶ್ನೆ. ಈಗ ಒಕ್ಕಲಿಗ ಹಾಗೆ ಲಿಂಗಾಯತ ನಾಯಕರು ಒಟ್ಟಾಗಿ ಈಗ ಹೋರಾಟಕ್ಕೆ ಧುಮುಕಿದ್ದಾರೆ. ಹಾಗಾದ್ರೆ ಈ ನೆಕ್ಸ್ಟ್ ಇನ್ ಕೇಸ್ ಸರ್ಕಾರ ಇದಕ್ಕೆ ಬಗ್ಲಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ಬೋದು. ಏನಕ್ಕೆ ಬಗ್ಗಬೇಕು ಅಂತ ಬೇಕಲ್ಲ. ಈಗ ಕೆಂಚಪ್ಪ ಗೌಡರು ಮಾತಾಡಿದ್ರೆ ನಾನು ಅದೇ ಹೇಳಿದೆ, ಕನ್ಫ್ಯೂಸ್ ಮಾಡಕ್ ಸಿದ್ದರಾಮಯ್ಯ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಒಂದು ವೇಳೆ ಅವ್ರದ್ದು ನಮ್ದು 3ನೇ ಸ್ಥಾನಕ್ಕೆ ಬಂತು, 4ನೇ ಸ್ಥಾನಕ್ಕೆ ಬಂತು, ಹಂಗೇನು ಬರಲಿಲ್ಲ. ಈಗಲೂ ಲಿಂಗಾಯತರು ನಂಬರ್ 1, ಲಿಂಗಾಯತರು ನಂಬರ್ 1. ಒಕ್ಕಲಿಗರ ಜನಸಂಖ್ಯೆ ಏನು ಕಡಿಮೆ ಆಗಿಲ್ಲ, ಬಟ್ ಮುಸ್ಲಿಮರು ಒಂದೇ ಅಂಕೆಯಲ್ಲಿ ಬಂದಾಗ, ಈಗ ಲಿಂಗಾಯತರು ಪ್ಲಸ್ ವೀರಶೈವ ಲಿಂಗಾಯತರು ಎರಡು ಸೇರಿದಾಗ ಈಗಲೂ 81 ಲಕ್ಷ ಏನೋ ಬರ್ತಾ ಇದೆ. ಈಗ ಅವ್ರು ಹೇಳ್ಬೋದು, ಕೆಲವರು ಟೀಕೆ ಮಾಡ್ಬೋದು, ನಮ್ಮ ಒಡೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತೇಳಿ. ಹಂಗೆ ಬರಲ್ಲ ಅಂತ. ಈಗ ನೀವು ರಾಜಕೀಯವಾಗಿ ಮಾತಾಡ್ಬೋದು, ವೀರಶೈವ ಲಿಂಗಾಯತ ಅಂತ ಬರೀರಿ ಅಥವಾ ಲಿಂಗಾಯತ ಅಂತ ಬರೀರಿ ಅಂತ ಅದು ನಿಮ್ಮ ಈಗ ಸಾಧಾರಣವಾಗಿ ನಾನು ದಕ್ಷಿಣ ಕನ್ನಡದವ, ಸಾಧಾರಣವಾಗಿ ನಮ್ಮಲ್ಲಿ ಒಂದು ಡಿಮಾಂಡ್ ಇರುತ್ತೆ. ನೀವು ಯಾವುದಾದ್ರೂ ಜಾತಿ ಗಣತಿ ಅಂತ ಬಂದಾಗ ಓಕೆ, ಬಂಟಗಿಂತ ಅದೆಲ್ಲ ಬೇರೆ ವಿಚಾರ. ಮಾತೃಭಾಷೆ ಯಾವುದು ಅಂತ ಹೇಳುವಾಗ ತುಳು ಅಂತ ಬರೀರಿ ಅಂತ ಬರುತ್ತೆ. ಈಗ ಅಲ್ಲಿ ತುಳುನಾಡು ಅದರ ಬಗ್ಗೆ ತುಂಬ ಜಾಗೃತಿ ಮೂಡಿಸ್ತಾ ಇದೆ, ಆಯಿತಾ. ಈಗ ಖಂಡಿತವಾಗ್ಲೂ ನಮಗೆ, ನಾನು ರವಿ ಬೆಳಗೆರೆ ಹತ್ರ ಕೇಳ್ತಾ ಇದ್ದೆ. ಈಗ ರವಿ ಬೆಳಗೆರೆಯದ್ದು ಭಾಷೆ ಕೂಡ ಅವರು ತೆಲುಗು ಹೌದು. ನಾನು ಕೇಳ್ತಾ ಇದ್ದೆ ಅವ್ರ ಹತ್ರ, ನಾವೇನು ಬರಿಬೇಕು ಸರ್, ಈಗ ನನಗೆ ತುಳು ಇದೆಯಲ್ಲ ಅಂತ. ಅದಕ್ಕೆ ಅವರೊಂದು ಶೆಟ್ರೆ, ಈಗ ನೀವು ತುಳು ಆದರೆ ತುಳು ಮಾತೃಭಾಷೆ, ನಿಮಗೆ ಕನ್ನಡ ತಾಯಿ ಭಾಷೆ, ನನಗೆ ತೆಲುಗು ಮಾತೃಭಾಷೆ, ಕನ್ನಡ ತಾಯಿ ಭಾಷೆ ಅಂತ. ಅಂದರೆ ಈ ಸಂದಿಗ್ಧತೆ ನಮ್ಮಂಥವ್ರಿಗೆ ಉಂಟಾಗುತ್ತೆ. ಈಗ ಉಳಿದವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ, ಕನ್ನಡವೇ ಇದ್ದವರಿಗೆ. ಆದರೆ ನಮ್ಮ ಕನ್ನಡ ಉಸಿರು ಎಲ್ಲೋ ಇದ್ದಿರುವಂಥದ್ದು. ಹಾಗೆಯೇ ನಮಗಲ್ಲಿ ಕೇಳಿದಾಗ ನಿಮ್ಮ ಭಾಷೆ ಯಾವುದು ಅಂತ ಕೇಳುವಾಗ ತುಳು ಬರೀರಿ ಅಂತ ಹೇಳ್ತಾರೆ. ಹೌದು, ಅದರ ತಪ್ಪು ಸುಳ್ಳೇನಿಲ್ಲ. ಅದರ ಅರ್ಥ ನಾವು ಮತ್ತೊಂದು ಹೋಗ್ತೀವಿ ಅಂತಲ್ಲ. ಈಗ ಕರ್ನಾಟಕದಲ್ಲಿ ಬ್ಯಾರಿ ಭಾಷೆ ಅಂತಿದೆ, ಬ್ಯಾರಿ ಭಾಷೆ, ನಕ್ಕನಿಕ್ಕ ಭಾಷೆ ಅಂತ ಕರೀತಾರೆ ನಾವಲ್ಲಿ. ಬ್ಯಾರಿ ಭಾಷೆ ಅದು ಮಲಯಾಳಂ ಅಲ್ಲ, ಬ್ಯಾರಿ ಭಾಷೆ. ಎಂದ್ರಲ್ಲ ಬಾವ, ನೀ ಎಂಡೆ ಪೊಂಡೆ ಎಲ್ಲ ಈ ನಮ್ಮ ಭದ್ರು ಎಲ್ಲ ಮಾತಾಡ್ತಾರೆ, ನಮ್ಮ ಹಮೀದ್ ಎಲ್ಲ ಮಾತಾಡ್ತಾರೆ. ಒಂದು ಅದು ಕರ್ನಾಟಕದಲ್ಲಿರುವಂಥ ಭಾಷೆ. ಈಗ ಕೊಡಗಿನಲ್ಲಿ ಕೊಡಗು ಭಾಷೆ ಇದೆಯಲ್ಲ, ಹೌದು, ಈ ನಮ್ಮ ಸೋಮಣ್ಣ ಮಾಚಿಮಾಡ ಎಲ್ಲ ಮಾತಾಡ್ತಾರೆ. ಅದು ಕರ್ನಾಟಕದ ಭಾಷೆ, ಅದು ಕರ್ನಾಟಕದ ಒಂದು ಭಾಷೆ. ಹಾಗೆಯೇ ತುಳು, ಹಾಗೆಯೇ ಕೊಂಕಣಿ, ಆಯಿತಾ. ಕನ್ನಡ ಸವಿಸ್ತಾರವಾಗಿರುವಂಥ ಭಾಷೆ. ನಾನು ಯಾಕೆ ಹೇಳಿದೆ ಅಂದರೆ, ನಾವು ಆ ಭಾಷೆ ಬರೆಯುವಾಗ ಇಲ್ಲಿ ಏನಾಗಿದೆ, ಒಂದು ನೀವು ಲಿಂಗಾಯತ ಬರೀರಿ ಅಥವಾ ವೀರಶೈವ ಲಿಂಗಾಯತ ಬರೀರಿ ಅನ್ನುವಂಥದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರ. ಅದು ಹಿಂಗೆ ಬರ್ಕೋಬೇಕು, ಮತ್ತೊಂದು ಬರ್ಕೋಬೇಕು ಅಂತೇಳಿ. ಅದರಿಂದ ಯಾವುದೇ ಲಿಂಗಾಯತರಿಗೆ ಮತ್ತೊಬ್ಬರಿಗೆ ತೊಂದರೆ. ಈಗ ಒಕ್ಕಲಿಗರಲ್ಲಿ ಒಂದು 10-15 ವಿಧ ಇದೆ, ಬಟ್ ಒಗ್ಗೂಡಿದಾಗ ಒಕ್ಕಲಿಗರು, ಇಲ್ಲಿ ಮಲಯಾಳಿಗಳಿರ್ಬೋದು, ತುಳುವರಿರ್ಬೋದು, ಅಥವಾ ಯಾರು ಕೂರ್ಗೀಸ್ ಇರ್ಬೋದು, ಒಟ್ಟು ಸೇರಿದಾಗ ಎಲ್ಲ ಕನ್ನಡಿಗರು. ಅದೇ ಥರ ಇಲ್ಲಿ ಈಗಲೂ ಅತಿ ದೊಡ್ಡ ಇವರು ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ, ಈಗ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಇಲ್ಲಿ ತನಕ ಅವರೇನಿತ್ತು ನಮ್ಮನ್ನು ಕಡಿಮೆ ತೋರಿಸ್ತಾ ಇದ್ದಾರೆ, ನಮಗೆ ಇದು ಕಡಿಮೆ ಆಗುತ್ತೆ, ಪ್ರಾಬಲ್ಯ ಕಡಿಮೆ ಆಗುತ್ತೆ. ಪ್ರಾಬ್ಲಮ್ ಏನು ಅಂತಂದರೆ 224 ಸೀಟ್ ಇದೆ, ಲಿಂಗಾಯತರು 17% ಇದೆ ಅಂತ ಹೇಳುವಾಗ ಜಾಸ್ತಿ ಕೊಡ್ತಾರೆ. ಸೆಕೆಂಡ್ ಎಷ್ಟು ಇವರು ಕೊಡ್ತಾರೆ, ಯಾರಿಗೆ? ಒಕ್ಕಲಿಗೆ ಕೊಡ್ತಾರೆ. ಇದು SCಗಳು ನಂಬರ್ 1 ಬಂದರು, ಮುಸ್ಲಿಮರು ನಂಬರ್ 2 ಬಂದರು, ನಂಬರ್ 3 ಲಿಂಗಾಯತರು ಬಂದರು, ನಂಬರ್ 4 ಒಕ್ಕಲಿಗರು ಬಂದರು ಅಂತ ಹೇಳುವಾಗ ನಂಬರ್ 3 ಮತ್ತು ನಂಬರ್ 4 ಇದ್ದ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಒಂದು ಆತಂಕ ಶುರುವಾಗುತ್ತೆ. ನಮಗೇನು ಇವತ್ತು ಸಮಸ್ಯೆ ಇಲ್ಲ, ನಾಳೆ 10 ವರ್ಷ ಕಳೆದಂದರೆ ನಿಮ್ಮ ಜನಸಂಖ್ಯೆ ಕಡಿಮೆ ಇದೆಯಪ್ಪ, ಅಷ್ಟು ಕೊಡೋಕ್ಕಾಗಲ್ಲ ಮಂತ್ರಿಗಿರಿ, ಸಮುದಾಯಕ್ಕೆ ತೊಂದರೆ ಆಗುತ್ತೆ ಅಂತ ಹೋರಾಟ. ಇಲ್ಲಿ ಪರ್ಸೆಂಟೇಜ್ ಇದು ಜಾಸ್ತಿ ಆಗಿದೆ, ಅದು ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಕೆಂಚಪ್ಪ ಗೌಡರು ಮಾತಾಡಿದರೆ ಯಾವುದರ ಬಗ್ಗೆ ಹೋರಾಟ ಮಾಡ್ತಾರೆ ಕೇಳೋಣ ಬನ್ನಿ. ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾದ ಬಳಿಕ ಏನು ಬಹಿರಂಗ ಆಗಿರುವಂಥದ್ದು,
ಈ ವರದಿ ಬಹಿರಂಗದ ಬೆನ್ನಲ್ಲೇ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇರ್ತದ್ದು. ಈ ಬಗ್ಗೆ ಪ್ರಮುಖವಾಗಿ ಒಕ್ಕಲಿಗರ ಸಂಘದಿಂದ ಮಂಗಳವಾರ ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು, ಇಂದು ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಚ್ಚಪ್ಪಗೌಡ ನಮ್ಮ ಜೊತೆ ಇರುವಂಥದ್ದು. ಸರ್, ಏನು ಸರ್ ಸಭೆ ಮಹತ್ವ ಪಡ್ಕೊಂಡಿರೋದು, ಏನು ಸಭೆ ಕರೆದಿರುವಂಥದ್ದು? ಇಂಥ ವರದಿಯನ್ನು ಇವತ್ತು ಅನುಷ್ಠಾನಕ್ಕೆ ತಂದು ಮೀಸಲಾತಿಯನ್ನು ಅವ್ರಿಗೆ ಬೇಕಾದವ್ರಿಗೆ ಕೊಟ್ಕೊಂಡು ಪರ್ಸೆಂಟೇಜು ಜಾಸ್ತಿ ಇದೆ ಅವ್ರಿಗೆ ಕೊಡಬೇಕು ಅಂತೇಳಿ ಇವು ಮಾಡಿ ಅವ್ರಿಗೆ ಅನುಕೂಲ ಮಾಡೋ ಉದ್ದೇಶದಿಂದ ಇದು ಮಹತ್ವದ ಒಂದು ಹುನ್ನಾರನೇ ನಡೆದಿದೆ. ಮಂಗಳವಾರ ಮಹತ್ವದ ಸಭೆ ಕರೆದಿರು ಸರ್. ಮಂಗಳವಾರ ನಾನು ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೆದಿದ್ದೀರಿ. ಕಾರ್ಯಕಾರಿ ಸಮಿತಿಯಲ್ಲಿ ನಾವು 35 ಜನ ಇದ್ದೀರಿ. 35 ಜನನೂ ನಾವು ಚರ್ಚೆ ಮಾಡಿ ಮುಂದಿನ ಏನು ನಮ್ಮ ನಡೆ ಏನು ಮಾಡಬೇಕು, ಇದಕ್ಕೆ ಯಾವ ರೀತಿ ನಾವು ಸ್ವಾಮೀಜಿಗಳಿದ್ದಾರೆ, ನಮ್ಮ ಮಠದ ಸ್ವಾಮೀಜಿಗಳಿಗೂ ಕೂಡ 3 ಜನ ಸ್ವಾಮೀಜಿಗಳು ಕೂಡ ಇದ್ದಾರೆ, ನಮ್ಮ ಮಂತ್ರಿಗಳಿದ್ದಾರೆ, ನಮ್ಮ ಶಾಸಕರು ಇದ್ದಾರೆ, ಪ್ರತಿಪಕ್ಷ ನಾಯಕರುಗಳಾದ ಎಲ್ಲ ಕುಮಾರಸ್ವಾಮಿಯವರು ಇರ್ಬೋದು, ಎಲ್ಲರೂ ಕೂಡ ಭೇಟಿ ಮಾಡಿ ಇದಕ್ಕೆ ಏನಾದರೂ ಒಂದು ತೀರ್ಮಾನ ತೊಗೊಳ್ಬೇಕು. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಮತ್ತೆ ಬೇಕಾದರೆ ಈಗ ಜಾತಿ ಗಣತಿ ಈಗ ತರಲಿ. ಸಮುದಾಯದಿಂದ ಒಂದಷ್ಟು ಆತಂಕ ಆಗಿರುವಂಥದ್ದು. ಈ ಮೂಲಕ ನೀವು ಸಂಘದ ಅಧ್ಯಕ್ಷರಾಗಿ ಮತ್ತು ಸಮುದಾಯದ ಒಂದು ಮುಖಂಡರಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಇರುವಂಥ ಹಿನ್ನೆಲೆಯಲ್ಲಿ ಸಮುದಾಯದ ಜನತೆಗೆ ಏನಂತ ನೀವು ಸಂದೇಶ ಕೊಡ್ತೀರಾ? ಸಮುದಾಯದ ಜನತೆಗೆ ಯಾವುದೇ ರೀತಿ ಎಲ್ಲ ನಮ್ಮ ಜನಾಂಗದ ಜನತೆ ನಮ್ಮ ಎಲ್ಲರೂ ನಾವು ಒಂದೇ ಒಕ್ಕಲಿಗರು ಒಗ್ಗಟ್ಟಾಗಿದ್ದೀರಿ ಅನ್ನೋದನ್ನು ತೋರಿಸೋದಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ಆದರೆ ನಾವೇ ಇನ್ನೂ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ತಾಳಿ ಅಂತ ನಾವು ಹೇಳ್ತಾ ಇದ್ದೀರಿ. ನಮ್ಮ ಸಮುದಾಯದವರು ನಾವೊಂದು ಕೂಗು ಹಾಕಿದರೆ ಇಡೀ ಜನಸಂಖ್ಯೆ ನಮ್ಮ ಜನಾಂಗ ಎಲ್ಲೆಲ್ಲಿದ್ದಾರೋ ಎಲ್ಲರೂ ಎದ್ದು ಆಚೆ ಬಂದು ಇದಕ್ಕೆ ಹೋರಾಟ ಮಾಡೋಕ್ಕೆ ನೋಡಿ, ಇದೀಗ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಜಾತಿ ಕತ್ತಿ ನೇತಾಡ್ತಾ ಇರುವಂತದ್ದು. ಜಾತಿ ಜನಗಣತಿ ವರದಿ ಜಾರಿ ಆದ್ರೆ ಕಂಟಕನ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿಎಂ ವಿರುದ್ಧ ಸಿಡಿದೆದ್ರ ಹಾಗಾದ್ರೆ ಒಕ್ಕಲಿಗರು ಹಾಗೆ ಲಿಂಗಾಯತ ನಾಯಕರು. ಇಂದು ಒಕ್ಕಲಿಗ ಮುಖಂಡರ ಮಹತ್ವದ ಸಭೆ ಕೂಡ ನಡೆಸಲು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಒಕ್ಕಲಿಗರು. ಸಿದ್ದು ರಿಪೋರ್ಟ್ ಜಾರಿ ಆದ್ರೆ ರಾಜೀನಾಮೆ ಪರ್ವ ಶುರುವಾಗತ್ತಾ? ಇಲ್ಲಿರುವಂತದ್ದು ಪ್ರಶ್ನೆ. ಒಕ್ಕಲಿಗ ಸಚಿವರು ಹಾಗೆ ಶಾಸಕರು ರಾಜೀನಾಮೆ ನೀಡ್ತಾರ? ಹಾಗಾದ್ರೆ ಇವತ್ತು ಈ ಸಭೆ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ? ಈ ಸಭೆಯಲ್ಲಿ ಹಾಗಾದ್ರೆ ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಾಗಾದ್ರೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದ ನಾಯಕರು ಎನ್ನುವಂತ ಪ್ರಶ್ನೆ. ಈಗ ಒಕ್ಕಲಿಗ ಹಾಗೆ ಲಿಂಗಾಯತ ನಾಯಕರು ಒಟ್ಟಾಗಿ ಈಗ ಹೋರಾಟಕ್ಕೆ ಧುಮುಕಿದ್ದಾರೆ. ಹಾಗಾದ್ರೆ ಈ ನೆಕ್ಸ್ಟ್ ಇನ್ ಕೇಸ್ ಸರ್ಕಾರ ಇದಕ್ಕೆ ಬಗ್ಲಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ಬೋದು. ಏನಕ್ಕೆ ಬಗ್ಗಬೇಕು ಅಂತ ಬೇಕಲ್ಲ. ಈಗ ಕೆಂಚಪ್ಪಗೌಡರು ಮಾತಾಡಿದ್ರೆ ನಾನು ಅದೇ ಹೇಳಿದೆ, ಕನ್ಫ್ಯೂಸ್ ಮಾಡಕ್ ಸಿದ್ದರಾಮಯ್ಯ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ಒಂದು ವೇಳೆ ಅವ್ರದ್ದು ನಮ್ದು 3ನೇ ಸ್ಥಾನಕ್ಕೆ ಬಂತು, 4ನೇ ಸ್ಥಾನಕ್ಕೆ ಬಂತು, ಹಂಗೇನು ಬರಲಿಲ್ಲ. ಈಗಲೂ ಲಿಂಗಾಯತರು ನಂಬರ್ 1, ಲಿಂಗಾಯತರು ನಂಬರ್ 1. ಒಕ್ಕಲಿಗರ ಜನಸಂಖ್ಯೆ ಏನು ಕಡಿಮೆ ಆಗಿಲ್ಲ, ಬಟ್ ಮುಸ್ಲಿಮರು ಒಂದೇ ಅಂಕೆಯಲ್ಲಿ ಬಂದಾಗ ಈಗ ಲಿಂಗಾಯತರು ಪ್ಲಸ್ ವೀರಶೈವ ಲಿಂಗಾಯತರು 2 ಸೇರಿದಾಗ ಈಗಲೂ 81 ಲಕ್ಷ ಏನೋ ಬರ್ತಾ ಇದೆ. ಈಗ ಅವ್ರು ಹೇಳ್ಬೋದು, ಕೆಲವರು ಟೀಕೆ ಮಾಡ್ಬೋದು, ನಮ್ಮ ಒಡೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತೇಳಿ. ಹಂಗೆ ಬರಲ್ಲ ಅಂತ. ಈಗ ನೀವು ರಾಜಕೀಯವಾಗಿ ಮಾತಾಡ್ಬೋದು, ವೀರಶೈವ ಲಿಂಗಾಯತ ಅಂತ ಬರೀರಿ ಅಥವಾ ಲಿಂಗಾಯತ ಅಂತ ಬರೀರಿ ಅಂತ ಅದು ನಿಮ್ಮ ಈಗ ಸಾಧಾರಣವಾಗಿ ನಾನು ದಕ್ಷಿಣ ಕನ್ನಡದವ, ಸಾಧಾರಣವಾಗಿ ನಮ್ಮಲ್ಲಿ ಒಂದು ಡಿಮಾಂಡ್ ಇರುತ್ತೆ. ನೀವು ಯಾವುದಾದ್ರೂ ಜಾತಿ ಗಣತಿ ಅಂತ ಬಂದಾಗ ಓಕೆ, ಬಂಟಗಿಂತ ಅದೆಲ್ಲ ಬೇರೆ ವಿಚಾರ. ಮಾತೃಭಾಷೆ ಯಾವುದು ಅಂತ ಹೇಳುವಾಗ ತುಳು ಅಂತ ಬರೀರಿ ಅಂತ ಬರುತ್ತೆ. ಈಗ ಅಲ್ಲಿ ತುಳುನಾಡು ಅದರ ಬಗ್ಗೆ ತುಂಬ ಜಾಗೃತಿ ಮೂಡಿಸ್ತಾ ಇದೆ. ಆಯಿತಾ? ಈಗ ಖಂಡಿತವಾಗ್ಲೂ ನಮಗೆ ನಾನು ರವಿ ಬೆಳಗೆರೆ ಹತ್ರ ಕೇಳ್ತಾ ಇದ್ದೆ. ಈಗ ರವಿ ಬೆಳಗೆರೆಯದ್ದು ಭಾಷೆ ಕೂಡ ಅವರು ತೆಲುಗು ಹೌದು. ನಾನು ಕೇಳ್ತಾ ಇದ್ದೆ ಅವ್ರ ಹತ್ರ, ನಾವೇನು ಬರಿಬೇಕು ಸರ್, ಈಗ ನನಗೆ ತುಳು ಇದೆಯಲ್ಲ ಅಂತ. ಅದಕ್ಕೆ ಅವರೊಂದು ಶೆಟ್ರೆ, ಈಗ ನೀವು ತುಳು ಆದರೆ ತುಳು ಮಾತೃಭಾಷೆ, ನಿಮಗೆ ಕನ್ನಡ ತಾಯಿ ಭಾಷೆ, ನನಗೆ ತೆಲುಗು ಮಾತೃಭಾಷೆ, ಕನ್ನಡ ತಾಯಿ ಭಾಷೆ ಅಂತ. ಅಂದರೆ ಈ ಸಂದಿಗ್ಧತೆ ನಮ್ಮಂಥವ್ರಿಗೆ ಉಂಟಾಗುತ್ತೆ. ಈಗ ಉಳಿದವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ, ಕನ್ನಡವೇ ಇದ್ದವರಿಗೆ. ಆದರೆ ನಮ್ಮ ಕನ್ನಡ ಉಸಿರು ಎಲ್ಲೋ ಇದ್ದಿರುವಂಥದ್ದು. ಹಾಗೆಯೇ ನಮಗಲ್ಲಿ ಕೇಳಿದಾಗ ನಿಮ್ಮ ಭಾಷೆ ಯಾವುದು ಅಂತ ಕೇಳುವಾಗ ತುಳು ಬರೀರಿ ಅಂತ ಹೇಳ್ತಾರೆ. ಹೌದು, ಅದರ ತಪ್ಪು ಸುಳ್ಳೇನಿಲ್ಲ. ಅದರ ಅರ್ಥ ನಾವು ಮತ್ತೊಂದು ಹೋಗ್ತೀವಿ ಅಂತಲ್ಲ. ಈಗ ಕರ್ನಾಟಕದಲ್ಲಿ ಬ್ಯಾರಿ ಭಾಷೆ ಅಂತಿದೆ. ಬ್ಯಾರಿ ಭಾಷೆ, ಹೌದು, ನಕ್ಕನಿಕ್ಕ ಭಾಷೆ ಅಂತ ಕರೀತಾರೆ ನಾವಲ್ಲಿ. ಬ್ಯಾರಿ ಭಾಷೆ ಅದು ಮಲಯಾಳಂ ಅಲ್ಲ, ಬ್ಯಾರಿ ಭಾಷೆ. ಎಂದ್ರಲ್ಲ ಬಾವ, ನೀ ಎಂಡೆ ಪೊಂಡೆ ಎಲ್ಲ ಈ ನಮ್ಮ ಭದ್ರು ಎಲ್ಲ ಮಾತಾಡ್ತಾರೆ, ನಮ್ಮ ಹಮೀದ್ ಎಲ್ಲ ಮಾತಾಡ್ತಾರೆ. ಒಂದು ಅದು ಕರ್ನಾಟಕದಲ್ಲಿರುವಂಥ ಭಾಷೆ. ಈಗ ಕೊಡಗಿನಲ್ಲಿ ಕೊಡಗು ಭಾಷೆ ಇದೆಯಲ್ಲ, ಹೌದು, ಈ ನಮ್ಮ ಸೋಮಣ್ಣ ಮಾಚಿಮಾಡ ಎಲ್ಲ ಮಾತಾಡ್ತಾರೆ. ಅದು ಕರ್ನಾಟಕದ ಭಾಷೆ, ಅದು ಕರ್ನಾಟಕದ ಒಂದು ಭಾಷೆ. ಹಾಗೆಯೇ ತುಳು, ಹಾಗೆಯೇ ಕೊಂಕಣಿ. ಆಯಿತಾ? ಕನ್ನಡ ಸವಿಸ್ತಾರವಾಗಿರುವಂಥ ಭಾಷೆ.
ನಾನು ಯಾಕೆ ಹೇಳಿದೆ ಅಂದರೆ ನಾವು ಆ ಭಾಷೆ ಬರೆಯುವಾಗ ಇಲ್ಲಿ ಏನಾಗಿದೆ, ಒಂದೋ ನೀವು ಲಿಂಗಾಯತ ಬರೀರಿ ಅಥವಾ ವೀರಶೈವ ಲಿಂಗಾಯತ ಬರೀರಿ ಅನ್ನುವಂಥದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರ. ಅದು ಹಿಂಗೆ ಬರ್ಕೋಬೇಕು ಮತ್ತೊಂದು ಬರ್ಕೋಬೇಕು ಅಂತೇಳಿ. ಅದರಿಂದ ಯಾವುದೇ ಲಿಂಗಾಯತರಿಗೆ ಮತ್ತೊಬ್ಬರಿಗೆ ತೊಂದರೆ. ಈಗ ಒಕ್ಕಲಿಗರಲ್ಲಿ ಒಂದು 10-15 ವಿಧ ಇದೆ, ಬಟ್ ಒಗ್ಗೂಡಿದಾಗ ಒಕ್ಕಲಿಗರು, ಇಲ್ಲಿ ಮಲಯಾಳಿಗಳಿರ್ಬೋದು, ತುಳುವರಿರ್ಬೋದು, ಅಥವಾ ಯಾರು ಕೂರ್ಗೀಸ್ ಇರ್ಬೋದು, ಒಟ್ಟು ಸೇರಿದಾಗ ಎಲ್ಲ ಕನ್ನಡಿಗರು. ಅದೇ ಥರ ಇಲ್ಲಿ ಈಗಲೂ ಅತಿ ದೊಡ್ಡ ಇವರು ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಈಗ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ. ಇಲ್ಲಿ ತನಕ ಅವರು ಏನಿತ್ತು, ನಮ್ಮನ್ನು ಕಡಿಮೆ ತೋರಿಸ್ತಾ ಇದ್ದಾರೆ, ನಮಗೆ ಇದು ಕಡಿಮೆ ಆಗುತ್ತೆ, ಪ್ರಾಬಲ್ಯ ಕಡಿಮೆ ಆಗುತ್ತೆ. ಪ್ರಾಬ್ಲಮ್ ಏನು ಅಂತಂದರೆ 224 ಸೀಟ್ ಇದೆ, ಲಿಂಗಾಯತರು 17% ಇದೆ ಅಂತ ಹೇಳುವಾಗ ಜಾಸ್ತಿ ಕೊಡ್ತಾರೆ. ಸೆಕೆಂಡ್ ಎಷ್ಟು ಇವರು ಕೊಡ್ತಾರೆ, ಯಾರಿಗೆ? ಒಕ್ಕಲಿಗ ಕೊಡ್ತಾರೆ. ಇದು ಎಸ್ ಸಿಗಳು ನಂಬರ್ 1 ಬಂದರು, ಮುಸ್ಲಿಮರು ನಂಬರ್ 2 ಬಂದರು, ನಂಬರ್ 3 ಲಿಂಗಾಯತರು ಬಂದರು, ನಂಬರ್ 4 ಒಕ್ಕಲಿಗರು ಬಂದರು ಅಂತ ಹೇಳುವಾಗ ನಂಬರ್ 3 ಮತ್ತು ನಂಬರ್ 4 ಇದ್ದ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಒಂದು ಆತಂಕ ಶುರುವಾಗುತ್ತೆ. ನಮಗೇನು ಇವತ್ತು ಸಮಸ್ಯೆ ಇಲ್ಲ, ನಾಳೆ 10 ವರ್ಷ ಕಳೆದಂದ್ರೆ ನಿಮ್ಮ ಜನಸಂಖ್ಯೆ ಕಡಿಮೆ ಇದೆಯಪ್ಪ, ಅಷ್ಟು ಕೊಡೋಕ್ಕಾಗಲ್ಲ ಮಂತ್ರಿಗಿರಿ, ಸಮುದಾಯಕ್ಕೆ ತೊಂದರೆ ಆಗುತ್ತೆ ಅಂತ ಹೋರಾಟ. ಇಲ್ಲಿ ಪರ್ಸೆಂಟೇಜ್ ಇದು ಜಾಸ್ತಿ ಆಗಿದೆ, ಅದು ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಕೆಂಚಪ್ಪಗೌಡರು ಮಾತಾಡಿದರೆ ಯಾವುದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಕೇಳೋಣ ಬನ್ನಿ.